ಗುಜರಾತಿನಲ್ಲಿ ಯಶಸ್ವಿಯಾಗಿ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ನಡೆಸುತ್ತಿದ್ದಂತಹ ನರೇಂದ್ರ ಮೋದಿ ಅವರ ಹೆಸರನ್ನು ಭಾರತೀಯ ಜನತಾ ಪಕ್ಷ ತನ್ನ ರಾಷ್ಟ್ರೀಯ ಸಭೆಯಲ್ಲಿ ಗೋವೆಯಲ್ಲಿ ತನ್ನ ಮೋದಿ ಅವರ ಹೆಸರನ್ನು ಪ್ರಧಾನಮಂತ್ರಿ ಎಂದು ಪ್ರಕಟಿಸಿದಾಗ ಆದ ಕೋಲಾಹಲ ಎಲ್.ಕೆ. ಅದ್ವಾನಿ ಅವರನ್ನ ಪಕ್ಕಕ್ಕೆ ತಳ್ಳಿ ಅವರ ಹೆಸರನ್ನು ಪ್ರಕಟ ಮಾಡಿದಾಗ ಆಗಿದ್ದ ಕೋಲಾಹಲ ಒಂದು. ಎರಡನೇದು, ಆ ದಿನದಲ್ಲಿ ಯಾರೂ ಬಹುಶಃ ಈ ಪರಿಸ್ಥಿತಿ ಅಥವಾ ಈ ದಿನವನ್ನು ನಿರೀಕ್ಷೆ ಮಾಡಿರಲಿಕ್ಕಿಲ್ಲ. ಒಂದು ವೇಳೆ ಗೆದ್ದರೂ ಈ ರೀತಿ ಎರಡನೇ ಟರ್ಮು ಮೂರನೇ ಟರ್ಮ್ ಆಗುತ್ತೆ, ಈ ರೀತಿ ಇವರು ದಾಖಲೆಗೆ ಬಂದು ನಿಲ್ಲಬಹುದು ಎಂಬ ಲೆಕ್ಕಾಚಾರವನ್ನು ಯಾರೂ ಮಾಡಿರಲಿಲ್ಲವೇನೋ ಮೋಸ್ಟ್ಲಿ, ಗೊತ್ತಿಲ್ಲ. ಬಟ್ ಅದು ಇವತ್ತು ಆಗಿದೆ. ಈ ದಾರಿಯಲ್ಲಿ ಮಾರ್ಗದಲ್ಲಿ ಅವರು ಮಾಡಿದ್ದೆಲ್ಲ ಸರಿ ಇದೆ ಅಂತ ಹೇಳೋದು ಹೇಗೇನಿಲ್ಲ. ಕೆಲವನ್ನು ಒಪ್ಪಬಹುದು, ಕೆಲವನ್ನು ಒಪ್ಪಲಿಕ್ಕೆ ಆಗಲ್ಲ. ಸತತ ಮೂರನೇ ಬಾರಿಗೆ ಪ್ರಧಾನಮಂತ್ರಿಯಾಗಿ ಇರುವಂತಹ ನರೇಂದ್ರ ಮೋದಿ ಅವರು ಇವತ್ತು ಒಂದು ಸಾಧನೆಯನ್ನು ಮಾಡಿದ್ರು, ದಾಖಲೆಯನ್ನು ಬರೆದರು. ಜವಾಹರ್ಲಾಲ್ ನೆಹರು ಅವರ ನಂತರ ಅತಿ ಹೆಚ್ಚು ಕಂಟಿನ್ಯೂಯಸ್ ಆಗಿ ಪ್ರೈಮ್ ಮಿನಿಸ್ಟರ್ ಆಗಿದ್ದಂತಹ ವ್ಯಕ್ತಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು. ಕಾರಣ ಇಂದಿರಾ ಗಾಂಧಿಯವರ ಆ ದಾಖಲೆಯನ್ನು ಅಳಿಸಿ ಹಾಕಿದರು. 4077 ದಿನ ಇಂದಿರಾ ಗಾಂಧಿ, 4078 ದಿನ ನರೇಂದ್ರ ಮೋದಿ. ಇಲ್ಲಿಂದ ಮುಂದಕ್ಕೆ ಅದು 5000ಕ್ಕೂ ಹೋಗುತ್ತೆ, 5500ಕ್ಕೂ ಹೋಗುತ್ತೆ, ಅದು ಬೇರೆ ವಿಚಾರ. ನೆಹರು 6130 ದಿನ ಸೇವೆಯನ್ನು ಸಲ್ಲಿಸಿದ್ದಾರೆ. ಸದ್ಯಕ್ಕೆ ಅವರೇ ನಂಬರ್ 1ನಲ್ಲಿದ್ದಾರೆ. ಸಂತೋಷ ಪಡುವವರು ಸಂತೋಷ ಪಡ್ಬೋದು. ಈಗ ಮೂರನೇ ಟರ್ಮ್ ಮುಗಿಸಿದ್ರು 15 ವರ್ಷ ಆಗೋದು. ಇಲ್ಲ, ನಾನು ನೆಹರುದು ಮುರಿಬೇಕು ಅಂದರೆ ಜನ ಮತ್ತವ್ರನ್ನ ಅಧಿಕಾರಕ್ಕೆ ತರಬೇಕಾಗತ್ತೆ 29ರಲ್ಲಿ. ಗೊತ್ತಿಲ್ಲ, ತರ್ತಾರೋ ತರಲ್ವೋ, ನಮಗೇನು ಗೊತ್ತು. ಮೋದಿ ಹಾಗೆ ನೋಡಿದ್ರೆ 3 ಸಲ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ನಡೆಸಿದ್ರು. 3 ಬಾರಿ ಆಯ್ಕೆಯಾಗಿ ಮುಖ್ಯಮಂತ್ರಿ ಆಗಿದ್ದೇ ರೋಚಕತೆ. ಕೇಶುಭಾಯ್ ಪಟೇಲ್ ಇದ್ದರು, ತೆಗಿಬೇಕಾಗಿತ್ತು. ಇವರು ಸಂಘದ ಕಾರ್ಯದರ್ಶಿಯಾಗಿದ್ದರು. ಇವ್ರನ್ನ ಅಲ್ಲಿಗೆ ಕಳಿಸ್ಕೊಟ್ರು, ಇವ್ರನ್ನ ಮುಖ್ಯಮಂತ್ರಿ ಮಾಡಿದ್ರು. ಇವ್ರಿಗೆ ಒಂದು ದಿನದ ಅಧಿಕಾರದ ಅನುಭವನೂ ಇರಲಿಲ್ಲ ಅವತ್ತಿನ ದಿನ. ಮೇಲ್ಜಾತಿಯ ಒಬ್ಬ ಮುಖ್ಯಮಂತ್ರಿಯನ್ನು ಬದಲಾಯಿಸಿ ಹಿಂದುಳಿದ ವರ್ಗವನ್ನು ತಂದು ಒಂದು ದೊಡ್ಡ ಎಕ್ಸ್ಪರಿಮೆಂಟ್ನ ಪ್ರಯೋಗವನ್ನು ಗುಜರಾತಲ್ಲಿ ಮಾಡಲಾಯಿತು ಅವತ್ತು. ಬಟ್ ಅದನ್ನು ನಿಭಾಯಿಸಿಕೊಂಡ್ರು ಅವರು. ಗೋಧ್ರಾ ಆದಮೇಲೆ ನಡೆದ ಚುನಾವಣೆಯಲ್ಲಿ ಅವರು ಅಬ್ಬರಿಸಿದ ರೀತಿಯಿಂದಾಗಿ ಅವರ ಸ್ಥಾನ ಗಟ್ಟಿ ಆಗ್ತಾ ಹೋಯಿತು. ಆಮೇಲೆ ಅವ್ರು ಹಿಂತಿರುಗಿ ನೋಡಲಿಲ್ಲ. 2001ರಿಂದ 2014ರವರೆಗೆ ಗುಜರಾತ್ನಲ್ಲಿ CM. ಹಾಗೆ ನೋಡಿದ್ರೆ ಮೋದಿ ಇಲ್ಲಿಯವರೆಗೆ ಪ್ರತಿಪಕ್ಷಗಳ ಸಾಲಲ್ಲಿ ಕೂತರೆ ಹೇಗಿರುತ್ತೆ ಅನುಭವ ಅನ್ನೋದನ್ನು ಪಡೆದೇ ಇಲ್ಲ ಇಲ್ಲಿಯವರೆಗೆ. 2014ರಿಂದ ಪ್ರಧಾನಿಯಾಗಿ ಬಂದರು, ಎಲ್ಲರಿಗೂ ಗೊತ್ತು. 14, 19 ಮತ್ತು 24 ಚುನಾವಣೆಯಲ್ಲಿ ನೆಹರು ಥರ ಅವ್ರಿಗೂ 3 ಚುನಾವಣೆಯಲ್ಲಿ ಗೆಲುವು ಬಂತು. ಮೋದಿ ಹೆಸರಲ್ಲಿ 6 ಸತತ ಚುನಾವಣೆಗಳು, ಅಂದರೆ 3 ಗುಜರಾತು ಮತ್ತು 3 ದೇಶಕ್ಕೆ ನಡೆದಂಥ ಚುನಾವಣೆ. ನೆಹರು ಅವರ 3 ಚುನಾವಣೆಯ ಜಯ, ಮೋದಿ ಅವರ 3 ಚುನಾವಣೆ ಜಯ ಎಲ್ಲ ಹೋಲಿಸಬಾರ್ದು. ಆ ರೀತಿ ಅವತ್ತಿನ ದಿನಮಾನಗಳಲ್ಲಿ ಕಾಂಗ್ರೆಸ್ಗಿದ್ದ ಪರಿಸ್ಥಿತಿ ಬೇರೆ, ಇವತ್ತಿನ ದಿನಮಾನದಲ್ಲಿರುವಂತಹ ವೈಷಮ್ಯಪೂರಿತ ಅತ್ಯಂತ ಸ್ಪರ್ಧಾತ್ಮಕ ದುಷ್ಟ ರಾಜಕಾರಣದ ಚುನಾವಣೆಗಳು ಬೇರೆ, ಹಣ ಮತ್ತಿತರ ಬಲದ ಸಮೇತ. ಹಾಗಾಗಿ ಅದೆಲ್ಲ ಕಂಪೇರ್ ಮಾಡಬಾರ್ದು ಆಯಾ ದಿನಗಳದ್ದನ್ನು. ಇಂದಿರಾ ಗಾಂಧಿ ರಾಜಕೀಯ ಹಾದಿನ ನಾವು ನೋಡಲೇಬಾರ್ದು. ಇಂದಿರಾ ಗಾಂಧಿ ಡಿಡ್ ನಾಟ್ ರಾಜಕಾರಣಕ್ಕೆ ಬಂದ ನಂತರ ಆಕೆ ಹೋರಾಟವನ್ನು ಮಾಡಿರ್ಬೋದೇನೋ, ಪರ್ಟಿಕ್ಯುಲರ್ಲಿ ಎಮರ್ಜೆನ್ಸಿ ಆದಮೇಲೆ ವಾಪಸ್ ಅಧಿಕಾರಕ್ಕೆ ಬರಲಿಕ್ಕೆ. ಬಟ್ ಆಕೆ ಅಧಿಕಾರವನ್ನು ಪಡೆದಿದ್ದು ಜನ ಹೋರಾಟದಿಂದ ಏನಲ್ಲ, ತಂದೆಯಿಂದ. ಕಾಂಗ್ರೆಸ್ಸಿನಲ್ಲಿ ಇಂದಿರಾ ಗಾಂಧಿ ಆಗಲಿ ರಾಜೀವ್ ಗಾಂಧಿ ಆಗಲಿ ಅಧಿಕಾರವನ್ನು ಪಡೆದಿದ್ದು ದೊಡ್ಡ ಜನಪರ ಹೋರಾಟದಿಂದ ಏನಲ್ಲ. ಹಾಗಾದ್ರೆ ಮೋದಿ ಏನು ಜನಪರ ಹೋರಾಟ ಅಂದರೆ ಸಂಘದಲ್ಲಿ ಆ ಹೋರಾಟದಲ್ಲೇ ಇದ್ದಿದ್ದು. ಅಯೋಧ್ಯೆಯ ಮೂಮೆಂಟಿಂದ ಹಿಡಿದು ಎಲ್ಲ ಮೂಮೆಂಟ್ಗಳಲ್ಲೂ ಹೋರಾಟದಲ್ಲೇ ಇದ್ದಿದ್ದು ಸಂಘದಲ್ಲಿ ಕಾರ್ಯಕರ್ತನಾಗಿ. ಅರ್ಥ ಆಯ್ತು ಅನ್ಸುತ್ತೆ, ಅದರಲ್ಲೇನು ಅನುಮಾನ ಇಲ್ಲ. ಆ ರೀತಿಯ ಯಾವ ಹೋರಾಟವೂ ಇಂದಿರಾ ಗಾಂಧಿದು ಯಾವುದೂ ಇಲ್ಲ. ಎಮರ್ಜೆನ್ಸಿ ಮಾಡಿ ಸೋತ ಮೇಲೆ ವಾಪಸ್ ಅಧಿಕಾರಕ್ಕೆ ಬಂದಾಗ ಸ್ವಲ್ಪ ಗ್ರೌಂಡ್ಗೆ ಬಂದು ಸ್ಟ್ರಗಲ್ ಮಾಡಿದ್ದೆ ಬಿಟ್ರೆ, ಇಲ್ಲದ್ರೆ ಮಹಾರಾಜ ಮಹಾರಾಣಿಯರ ಥರ ನಡ್ಕೊಂಡಿರುವಂಥ ಕಾಂಗ್ರೆಸ್ ಫ್ಯಾಮಿಲಿ ಅದು. ಆ ಫ್ಯಾಮಿಲಿಗೆ ಒಪ್ಪಿಸ್ಕೊಂಡಿದ್ದಾರಷ್ಟೇ ಕಾಂಗ್ರೆಸ್ಸಿಗರು. ಕಾಂಗ್ರೆಸ್ಸಿಗರಿಗೆ ಅದು ನಾಚಿಕೆ ಅನಿಸಿಲ್ಲ.
ಕಾಂಗ್ರೆಸ್ಸಿಗರಿಗೆ ಅದು ಸಹಜ, ನನ್ನ ಜೀವನದ ಬಳುವಳಿ ಕರ್ತವ್ಯ ಅಂತ ಅನ್ಕೊಂಡಿದ್ದಾರೆ ಅವರು ಕಾಂಗ್ರೆಸ್ಸಿಗರು. ಕುಟುಂಬಕ್ಕೆ, ಮಹಾರಾಜರಿಗೆ ಒಪ್ಪಿಸ್ಕೋಬೇಕು, ಲಾಯಲ್ ಆಗಿರಬೇಕು ಅನ್ನೋಂಥ ಒಂದು ಪೀಳಿಗೆಯೇ ಇತ್ತು ಹಿಂದಿನ ಕಾಲದಲ್ಲಿ. ಮಹಾರಾಜರಿಗೆ ವಿರುದ್ಧವಾಗಿ ಮಾಡ್ಲಿಕ್ಕೆ ಆಗಲ್ಲ ಅಂತ. ಅವ್ರು ತಪ್ಪು ಮಾಡಿದ್ರು ಅಷ್ಟೇ, ಸರಿ ಮಾಡಿದ್ರು ಅಷ್ಟೇ. ಮಹಾರಾಜರ ವಿರುದ್ಧ ಹೋಗ್ಕೂಡ್ದು, ದೈವ ಸ್ವರೂಪಿ ಆತ ಅನ್ನೋ ಥರ. ಸೇಮ್ ಕಾಂಗ್ರೆಸ್ಸಿಗರಿಗೆ ನನ್ನ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ಗೆ ಈ ಕುಟುಂಬ ದೈವ ಸ್ವರೂಪಿಯಾಗಿ ಕಂಗೊಳಿಸ್ಬಿಟ್ಟಿದೆ ಡೆಮೋಕ್ರಸಿಯ ಹೆಸರಿನಲ್ಲಿ. ಹಾಗಾಗಿ ಇದೆರಡು ಕಂಪೇರ್ ಮಾಡೋ ಕ್ಯಾರೆಕ್ಟರ್ಗಳೇ ಅಲ್ಲ ನನ್ನ ಪ್ರಕಾರದಲ್ಲಿ. ಆಡಳಿತದ ವಿಚಾರಕ್ಕೆ ಬಂದಾಗ ಇಬ್ಬರಲ್ಲೂ ಒಂದು ಕಾಮನ್ ಗುಣ ಕಾಣಿಸುತ್ತೆ, ಪಾರ್ಟ್ ಡಿಕ್ಟೇಟರ್ಶಿಪ್. ಇಬ್ಬರಲ್ಲೂ ಒಂದು ಕಾಮನ್ ಗುಣ ಕಾಣುತ್ತೆ, ಪಾರ್ಟ್ ಡಿಕ್ಟೇಟರ್ಶಿಪ್ಪು. ಮತ್ತು ತನಗಿಂತ ಮೇಲೆ ಯಾರು ಇಲ್ಲ ಅನ್ನುವ ಸಂದೇಶವನ್ನು ಬಹಳ ಸ್ಪಷ್ಟವಾಗಿ ಕೊಡ್ತಾರೆ ಇಬ್ಬರೂ. ಅದರಲ್ಲಿ ಯಾವ ಅನುಮಾನನೂ ಇಲ್ಲ ಇಬ್ಬರದ್ದು. ಮೂರನೇದು, ಆಡಳಿತಾತ್ಮಕ ನಿರ್ಧಾರಗಳಲ್ಲಿ ತಮಗೆ ಸರಿ ಎನಿಸಿದ್ದನ್ನು ಹೆದರದೆ ಜಾರಿಗೆ ತಂದು ಬಿಡ್ತಾರೆ. ಫಾರ್ ಎಕ್ಸಾಂಪಲ್, ಮೇಡಮ್ ಗಾಂಧಿ ಯಾರು ಹೇಳಿಕೊಟ್ರು, ಅವತ್ತು ಸಿದ್ಧಾರ್ಥ ಶಂಕರ್ರೆ ಏನು ಕಾಗದ ಬರ್ಕೊಟ್ರು, ಇನ್ನೊಬ್ರು ಏನು ಮಾಡಿದ್ರು, ಮತ್ತೊಬ್ರು ಏನು ಮಾಡಿದ್ರು, ಡ್ಯಾಶು ಅಡ್ವೈಸ್ಗಳೇನಿತ್ತು ಬೇರೆ. ಬಟ್ ಶಿ ಟುಕ್ ಎ ಕಾಲ್ ಆ್ಯಂಡ್ ವೆಂಟ್ ಟು ಎಮರ್ಜೆನ್ಸಿ. ಹೊರಡೋಗ್ಬಿಟ್ರು ತುರ್ತು ಪರಿಸ್ಥಿತಿಗೆ. ತಪ್ಪು ಸರಿ ವ್ಯಾಲ್ಯೂಯೇಷನ್ ಆಮೇಲೆ ಅದು. ಇನ್ನು ಬ್ಯಾಂಕ್ಗಳ ರಾಷ್ಟ್ರೀಕರಣ, ಶಿ ಜಸ್ಟ್ ವೆಂಟ್ ಅಹೆಡ್, ಡಿಂಟ್ ಕೇರ್, ಯಾರನ್ನು ಕೇರ್ ಮಾಡೋಕ್ಕೋಗಿಲ್ಲ. ಬಾಂಗ್ಲಾದೇಶ್ ಲಿಬರೇಷನ್ ಆಗಬೇಕು ಅಂತಿದ್ದಾಗ, ಪಾಕಿಸ್ತಾನದಲ್ಲಿ ನಡೆದಾಗ ಶಿ ವೆಂಟ್ ಟು ವಾರ್, ಶಿ ಡಿಡ್ ನಾಟ್ ವಾರ್, ತಲೆ ಕೆಡಿಸ್ಕೊಳ್ಳಿಲ್ಲ ಅದಕ್ಕೆ. ಹೀಗಾಗಿ ಉಳುವವನೇ ಭೂಮಿ ಇರ್ಬೋದು, ರಾಷ್ಟ್ರೀಯ ಮಾರ್ಗಗಳ ರಾಷ್ಟ್ರೀಕರಣ ಇರಬಹುದು, ಇವೆಲ್ಲವುಗಳು ಕೆಲವೆಲ್ಲ ಶಿ ಜಸ್ಟ್ ಟುಕ್ ಡಿಸಿಷನ್ ಅಷ್ಟೇ. ಶಿ ಡಿಂಟ್ ಕೇರ್, ತನಗೆ ಬೇಕು ತಾನು ತಗೊಂಡು. ಮೋದಿ ಅಪಿಯರ್ಸ್ ಟು ಬಿ ಸೇಮ್ ಆ ವಿಚಾರದಲ್ಲಿ. ತನಗೆ ಬೇಕಾಗಿದ್ದ ತೀರ್ಮಾನ ತಾನು ತಗೊಂಡಿದ್ದಾರೆ. ಆಕೆ ಎಂದೂ ಉತ್ತರ ಕೊಡಲಿಲ್ಲ. ತಾನು ತೆಗೆದುಕೊಂಡ ತೀರ್ಮಾನಗಳು ತಪ್ಪಾದಾಗ, ದೇಶಕ್ಕೆ ಘಾಸಿ ಆದಾಗ ಯಾಕೆ ಮಾಡಿದೆ ಅನ್ನೋದನ್ನು ಆಕೆ ಎಂದೂ ಉತ್ತರ ಕೊಡಲಿಲ್ಲ. ನರೇಂದ್ರ ಮೋದಿನೂ ಎಂದೂ ಉತ್ತರ ಕೊಟ್ಟಿಲ್ಲ ತೆಗೆದುಕೊಂಡ ನಿರ್ಧಾರಗಳು ತಪ್ಪಾಗಿರೋವಾಗ. ಅದರಿಂದ ಎಸ್ಕೇಪ್ ಆಗಿ ಹೋಗಿದ್ದಾರೆ ಹೊರತು ಅವ್ರು ಉತ್ತರ ಕೊಟ್ಟಿಲ್ಲ. ಈ ದೇಶಕ್ಕೆ ಕ್ಷಮೆ ಕೇಳಿಲ್ಲ. ನೋಟಿನ ಅಮಾನ್ಯೀಕರಣ, ಈ ದೇಶದ ಕ್ಷಮೆ ಕೇಳಬೇಕು ನನ್ನ ಪ್ರಕಾರ. ಅವರು ಯಾಕೆ ತಗೊಂಡ್ರು ಆ ಕಾರಣ ತೀರ್ಮಾನನ ಅಂತ. ಅದರಿಂದ ಆಗಿದ್ದೇನು? ಟೆರರಿಸಮ್, ಮಣ್ಣು ಮಸಿ ಎಲ್ಲ ಬಿಟ್ಟಿದ್ರಿ. ನಥಿಂಗ್. ಮೇ ಬಿ ಇಟ್ ಇಸ್ ನಾಟ್ ವರ್ಕ್ಡ್, ಇಟ್ಸ್ ಆಲ್ ರೈಟ್. ಕೆಲವು ನಿರ್ಧಾರಗಳು ಎಲ್ಲವೂ ಸಫಲವಾಗಬೇಕು ಅಂತೇನಿಲ್ಲ, ವಿಫಲವಾಗ್ಬೋದು. ಬಟ್ ವಿಫಲವಾಗಿದೆ ಅಂತ ಒಪ್ಪುವ ನಮ್ರತೆ ಇರಬೇಕು. ಆ ನಮ್ರತೆ ಕಾಣಿಸಿಲ್ಲ ಈ ವಿಚಾರದಲ್ಲಿ. ಸೊ ಹಾಗಾಗಿ ಇಬ್ಬರಲ್ಲಿ ಕೆಲವು ಸಾಮ್ಯತೆಗಳೂ ಇರಬಹುದು, ಬಟ್ ವಿಪರೀತ ಭಿನ್ನತೆಯಲ್ಲೇ ಬಂದಿರುವ ನಾಯಕರು.